ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಈ ಒಂದು ಅಕ್ಕಮಹಾದೇವಿ ವಿಶ್ವವಿದ್ಯಾಲಯಕ್ಕೆ ಅತ್ಯಂತ ಆದರದಿಂದ ಸ್ವಾಗತವನ್ನು ಕೋರುತ್ತೇನೆ. ಸುತ್ತೂರು ಸಂಸ್ಥಾನ ಮಠದ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳಿಗೆ ತಮ್ಮೆಲ್ಲರ ಪರವಾಗಿ, ವಿಶ್ವವಿದ್ಯಾಲಯದ ಪರವಾಗಿ, ಉನ್ನತ ಶಿಕ್ಷಣ ಇಲಾಖೆ ಪರವಾಗಿ, ಜಿಲ್ಲಾಡಳಿತ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಇಲ್ಕಲಿನ ಚಿತ್ತರಗಿಯ ವಿಜಯ ಮಹಾಂತೇಶ ಸಂಸ್ಥಾನ ಮಠದ ಪರಮ ಪೂಜ್ಯ ಶ್ರೀ ಮಹಾನ್ ಸ್ವಾಮಿಗಳಿಗೆ ಸ್ವಾಗತವನ್ನು ಕೋರ್ತೇನೆ. ಗದಗಿನ ತೋಂಡದಾರ ಮಠದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ತೋಂಡಲಿಂಗ ಸಿದ್ಧಲಿಂಗ ಮಹಾಸ್ವಾಮೀಜಿ ಅವರಿಗೆ ಅತ್ಯಂತ ಆದರದ ಒಂದು ಸ್ವಾಗತವನ್ನು ಕೋರ್ತೇನೆ. ಚಿತ್ರದುರ್ಗದ ಪರಮ ಪೂಜ್ಯ ಡಾಕ್ಟರ್ ಶಿವಮೂರ್ತಿ ಮುರುಘಾಶರಣರಿಗೂ ಕೂಡ ಆತ್ಮೀಯವಾಗಿ ಆದರದಿಂದ ಸ್ವಾಗತವನ್ನು ಕೋರ್ತೇನೆ. ಮುಂಡ್ರಿಗಿಯ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಜಗದ್ಗುರು ಅನ್ನದಾನೇಶ್ವರ ಮಹಾಸ್ವಾಮಿಗಳಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಹೊಸಪೇಟೆಯ ಕೊಟ್ಟರಮಠದ ಪರಮ ಪೂಜ್ಯ ಶ್ರೀ ಸಂಗನ ಬಸವ ಮಹಾಸ್ವಾಮಿಗಳಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಬಾಲ್ಕಿಯ ಹಿರೇಮಠ ಸಂಸ್ಥಾನದ ಪರಮ ಪೂಜ್ಯ ಶ್ರೀ ಬಸವಲಿಂಗ ಪಟ್ಟದೇವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ಬೆಳಗಾವಿಯ ನಾಗನೂರು ರುದ್ರಾಕ್ಷಿ ಮಠದ ಪರಮ ಪೂಜ್ಯ ಶ್ರೀಗಳಂತ ಶ್ರೀ ಸಿದ್ದರಾಮ ಮಹಾಸ್ವಾಮಿಗಳಿಗೂ ಕೂಡ ಅತ್ಯಂತ ಆದರದಿಂದ ಸ್ವಾಗತವನ್ನು ಕೋರ್ತೇನೆ. ವಿಜಯಪುರದ ಪರಮ ಪೂಜ್ಯ ಶ್ರೀ ಹಾಶಿಂ ಪೀರ್ ಗುರುಗಳು ಅವ್ರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೇನೆ. ಕಲಬುರಗಿಯ ಖಾಜಾ ಬಂದೇ ನೌಜ ಸಜ್ಜಾದ ನಶೀನ್ ದರ್ಗಾದ ಪರಮ ಪೂಜ್ಯ ಶ್ರೀ ಸೈಯದ್ ಸುಸ್ರೋ ಕಸನೆ ಅವರಿಗೆ ನಾನು ಆದರವಾದ ಸ್ವಾಗತವನ್ನು ಕೋರ್ತೇನೆ. ಕೂಡಲ ಸಂಗಮದ ಪರಮ ಪೂಜ್ಯ ಶ್ರೀ ಜಯಮುತ್ತುಜಯ ಮಹಾಸ್ವಾಮಿಗಳಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ನಮ್ಮ ಕಲಬುರಗಿಯ ಶರಣಬಸವೇಶ್ವರ ಸಂಸ್ಥಾನ ಪೀಠದ ಡಾಕ್ಟರ್ ಶರಣಬಸಪ್ಪ ಅವರು ಸ್ವಾಗತವನ್ನು ಕೋರ್ತೇನೆ.
ಪರಮ ಪೂಜ್ಯ ಶ್ರೀ ಅಭಿನವ ಶಿವಪುತ್ರ ಮಹಾಸ್ವಾಮಿಗಳು ಶರಣರು ಕೂಡ ಅವರಿಗೆ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ಪರಮ ಪೂಜ್ಯ ಶ್ರೀ ಚನ್ನಬಸವ ಮಹಾಸ್ವಾಮಿಗಳು ಇಂಗ್ಲೇಶ್ವರ ಅವರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೇನೆ. ಮತ್ತೆ ಸಿಂದಗಿಯ ಸಾರಂಗ ಮಠದ ಶ್ರೀ ಸಾರಂಗದೇವ ಶಿವಾಚಾರ್ಯರಿಗೂ ಪ್ರಭು ಸಾರಂಗದೇವ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೇನೆ. ಹರಿಹರನ ವಾಲ್ಮೀಕಿ ಗುರುಪೀಠದ ಪೂಜ್ಯ ಶ್ರೀ ಪ್ರಸನ್ನಾನಂದ ಪೂರ್ವೀರ್ ಮಹಾಸ್ವಾಮಿಗಳಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ಭಗೀರಥ ಪೀಠದ ಹೊಸದುರ್ಗದ ಪರಮ ಪೂಜ್ಯ ಶ್ರೀ ಪುರುಷೋತ್ತಮ ಮಾನಂದಪುರಿ ಮಹಾಸ್ವಾಮಿಗಳಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ಪರಮ ಪೂಜ್ಯ ಶ್ರೀ ಸಿದ್ದರಾಮಂದ ಮಹಾಸ್ವಾಮಿಗಳು ಕಾಗಿನೆಲೆ ಗುರುಪೀಠ ಅವ್ರಿಗೂ ಕೂಡ ದಂತಣಿಬಿದ ಸ್ವಾಗತವನ್ನು ಕೋರ್ತೇನೆ. ಪರಮ ಪೂಜ್ಯ ಬೌದ್ಧ ವಿಹಾರದ ಸಿದ್ಧಾರ್ಥ ವಿಹಾರ ಟ್ರಸ್ಟಿನ ಪರಮ ಪೂಜ್ಯರಾದ ಶ್ರೀ ಬಂತೆ ಸಂಗನಾಥಜಿ ಅವರಿಗೂ ಸ್ವಾಗತವನ್ನು ಕೋರ್ತೇನೆ. ಪರಮ ಪೂಜ್ಯ ಬೋವಿ ಗುರುಪೀಠದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಮಹಾಸಂಸ್ಥಾನ ಮಠದ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ಶ್ರೀ ಅಂಬಿಗರ ಚೌಡಯ್ಯನ ಕುದ್ಕು ಜಗದ್ಗುರು ಪೀಠದ ಪೀಠಾಧ್ಯಕ್ಷರಾದಂಥ ಪರಮ ಪೂಜ್ಯ ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳಿಗೂ ಸ್ವಾಗತವನ್ನು ಕೋರ್ತೇನೆ. ಹುಬ್ಬಳ್ಳಿಯ ಹೊಸ ಮಠದ ಪರಮ ಪೂಜ್ಯ ಶ್ರೀ ಚಂದ್ರಶೇಖರ್ ಶಿವಯೋಗಿ ರಾಜಯೋಗೇಂದ್ರ ಮಹಾಸ್ವಾಮಿಗಳಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಬಾಗಲಕೋಟೆಯ ಚಂದಿ ಮಠದ ಪರಮ ಪೂಜ್ಯ ಶ್ರೀ ಪಪ್ಪುಸ್ವಾಮಿಗಳಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಹುಕ್ಕಲಿಯ ಪರಮ ಪೂಜ್ಯ ಶ್ರೀ ಗುರುಸಂಗನ ಬಸವ ಮಹಾಸ್ವಾಮಿಗಳಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಕನಕ ಗುರುಪೀಠದ ಸಂಸ್ಥಾನದ ಕಾಗಿನೆಲೆಯ ಪರಮ ಪೂಜ್ಯ ಶ್ರೀಗಳಂತ ಶ್ರೀ ನಿರಂಜನಾನಂದಪುರ ಕೂಡ ಮಹಾಸ್ವಾಮಿಗಳಿಗೂ ಸ್ವಾಗತವನ್ನು ಕೋರ್ತೇನೆ. ಮೋಟಿಗೆ ಮಠದ ಪರಮ ಪೂಜ್ಯ ಶ್ರೀಗಳಂತ ಪ್ರಭು ಚನ್ನಬಸವ ಮಹಾಸ್ವಾಮಿಗಳಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಓಲೆ ಮಠದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಕುಮಾರ್ ಚನ್ನಬಸವ ಮಹಾಸ್ವಾಮಿಗಳು ಕೂಡ ಸ್ವಾಗತವನ್ನು ಕೋರ್ತೇನೆ. ಬೈಲಹೊಂಗಲ ತಾಲೂಕಿನ ನಿಷ್ಕರ ಮಂಟಪದ ಪೂಜ್ಯರಾದಂತಹ ಶ್ರೀ ನಿಜಗುಣಾನಂದ ಮಹಾಸ್ವಾಮಿಗಳು ಕೂಡ ಸ್ವಾಗತವನ್ನು ಕೋರ್ತೇನೆ. ಬಸವ ಸೇವಾ ಪ್ರತಿಷ್ಠಾನ ಬೀದರದ ಅಧ್ಯಕ್ಷರಾದಂತಹ ಪರಮ ಪೂಜ್ಯ ಶ್ರೀ ಅಕ್ಕ ಅನ್ನಪೂರ್ಣ ತಾಯಿಯವರನ್ನು ಕೂಡ ಸ್ವಾಗತವನ್ನು ಕೋರ್ತೇನೆ. ಬಸವ ಗುರುಕುಲದ ಪರಮ ಪೂಜ್ಯರಾದಂತಹ ಡಾಕ್ಟರ್ ಈಶ್ವರ್ ಮಂಜೂರ್ ಅವ್ರಿಗೂ ಸ್ವಾಗತವನ್ನು ಕೋರ್ತೇನೆ. ಪರಮ ಪೂಜ್ಯ ಶ್ರೀ ರುದ್ರಮುನಿ ಮಹಾಸ್ವಾಮಿಗಳು ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ಆರ್ಮೇಲದ ಜಗತ್ತ ಪರಮ ಪೂಜ್ಯರಾದಂತಹ ಶ್ರೀ ಜಗದೇವ ಮಲಿ ಬೊಮ್ಮಾಯ ಮಹಾಸ್ವಾಮಿಗಳು ಕೂಡ ಸ್ವಾಗತವನ್ನು ಕೋರ್ತೇನೆ. ಬಸವ ಯೋಗ ಕೇಂದ್ರದ ಬೀದರಿನ ಪರಮ ಪೂಜ್ಯ ಶ್ರೀ ಸಿದ್ದರಾಮ್ ಬೆಲ್ದಾಳ ಶರಣರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಶರಣಮ್ಮ ಅಮ್ಮನವರ ಮಠ ಸಜ್ಜನಗೂಡದ ಡಾಕ್ಟರ್ ಪರಮ ಪೂಜ್ಯ ಶ್ರೀ ದೊಡ್ಡ ಬಸವ ತಾತನವ್ರಿಗೆ ಸ್ವಾಗತವನ್ನು ಕೋರ್ತೇನೆ. ಯಲಬುರ್ಗಾದ ಸಂಸ್ಥಾನ ಹಿರೇಮಠದಂತಹ ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ಯಲಬುರ್ಗಾದ ಸಂಸ್ಥಾನ ಧರ್ಮರುಡಿ ಮಠದ ಹಿರೇಮಠದ ಪರಮ ಪೂಜ್ಯ ಶ್ರೀ ಬಸವಲಿಂಗೇಶ್ವರ ಮಹಾಸ್ವಾಮಿಗಳು ಕೂಡ ಸ್ವಾಗತವನ್ನು ಕೋರ್ತೇನೆ. ಲಿಂಗಸೂರಿನ ಪರಮ ಪೂಜ್ಯ ವೀರಭದ್ರ ಮಹಾಸ್ವಾಮಿಗಳು ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ವೇದಿಕೆ ಮೇಲೆ ಇರುವಂತ ಎಲ್ಲ ಇನ್ನುಳಿದ ಪರಮ ಪೂಜ್ಯ ಶ್ರೀಗಳಿಗೂ ಕೂಡ ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಮುಖ್ಯ ಅತಿಥಿಗಳಾಗಿ ಈ ಐತಿಹಾಸಿಕ ಕಾರ್ಯಕ್ರಮ ಭಾಗವಹಿಸಿದಂತಹ ಹಿರಿಯ ಸಚಿವರಾದಂತಹ ಕೈಗಾರಿಕಾ ಸಚಿವರಾದಂತಹ ಶ್ರೀ ಆರ್ ವಿ ದೇಶಪಾಂಡೆ ಸಾಹೇಬರಿಗೂ ಕೂಡ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಹಿರಿಯರು ಹಾಗೂ ಕಾನೂನಿನ ಸಚಿವರಾದಂತಹ ಶ್ರೀ ಟಿ ಬಿ ಜಯಚಂದ್ರ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಐತಿಹಾಸಿಕ ಕಾರ್ಯಕ್ರಮ ಸ್ವಾಗತವನ್ನು ಕೋರ್ತೇನೆ.
ಈಶ್ವರ್ ಖಂಡ್ರೆ ಅವ್ರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನ ಕೊಡ್ತೇನೆ. ಸಚಿವರಾದಂತ ಶ್ರೀ ವಿನಯ್ ಕುಲಕರ್ಣಿ ಅವ್ರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನ ಕೊಡ್ತೇನೆ. ಸಚಿವರಾದಂತ ವೈದಿಕ ಶಿಕ್ಷಣ ಸಚಿವರಾದಂತ ಹೇಳಿದ್ದೀನಿ ಶ್ರೀ ನಿಜಗುಣ ಶರಣರು ಹೇಳಿದ್ದೀನಿ. ಸಚಿವರಾದಂತ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತೇನೆ. ಹಿರಿಯರು ಹಾಗೂ ಮಾಜಿ ಮಂತ್ರಿಗಳು ಹಾಗೂ ಹಾಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾದಂತ ಶ್ರೀ ಎಸ್ ಆರ್ ಪಾಟೀಲ್ ಕೂಡ ಸ್ವಾಗತವನ್ನು ಕೊಡ್ತೇನೆ. ಶಾಸಕರು ಹಾಗೂ ದೆಹಲಿಯ ರಾಜ್ಯದ ವಿಶೇಷ ಪ್ರತಿನಿಧಿಯಾದ ಶ್ರೀ ಅಪ್ಪಾಜಿ ನಾಡಗೌಡರು ಕೂಡ ಸ್ವಾಗತವನ್ನು ಕೊಡ್ತೇನೆ. ಸಂಸದೀಯ ಕಾರ್ಯದರ್ಶಿಗಳು ಹಾಗೂ ವಿಜಯಪುರ ನಗರದ ಶಾಸಕರಾದಂತಹ ಡಾಕ್ಟರ್ ಮಕ್ಬೂಲ್ ಬಾಗ್ವಾನ್ ಅವ್ರಿಗೂ ಕೂಡ ನಾನು ಸ್ವಾಗತವನ್ನ ಕೊಡ್ತೇನೆ. ಸಚಿವರಾದಂತಹ ಶ್ರೀ ರುದ್ರಪ್ಪ ಲಮಾಣಿ ಅವ್ರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನ ಕೊಡ್ತೇನೆ. ಕಾಂಗ್ರೆಸ್ ಪಕ್ಷದ ಮುಖ್ಯ ಸಚೇತಕರಾದಂತಹ ಶ್ರೀ ಅಶೋಕ್ ಪಟ್ಟಣ್ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಶಾಸಕರು ಹಾಗೂ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯದ ನಗರ ಒಳಚರಂಡಿ ಮಂಡಿಯ ಅಧ್ಯಕ್ಷರಾದ ಶ್ರೀ ಶಿವನ್ ಪಾಟೀಲ್ ಕೂಡ ಸ್ವಾಗತವನ್ನು ಕೊಡ್ತೇನೆ. ಇಂಡಿ ಶಾಸಕರಾದಂತಹ ಶ್ರೀ ಯಶವಂತರಾಯಗೌಡ ಪಾಟೀಲ್ ಕೂಡ ಸ್ವಾಗತವನ್ನು ಕೊಡ್ತೇನೆ. ನಾಗತಾಡ್ ಶಾಸಕರಾದಂತಹ ಶ್ರೀ ರಾಜು ಆಲ್ಗೂರ್ ಅವರಿಗೆ ಕೂಡ ಸ್ವಾಗತವನ್ನು ಕೊಡ್ತೇನೆ. ಮಾಜಿ ಸಚಿವರು ಆದಂತಹ ಬಾಗಲಕೋಟೆಯ ಶಾಸಕರಾದಂತಹ ಶ್ರೀ ಉನ್ನಪ್ಪ ಮೇಟಿ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಆನಂದದ ಶಾಸಕರಾದಂತಹ ಶ್ರೀ ಬಿ ಆರ್ ಪಾಟೀಲ್ ಕೂಡ ಸ್ವಾಗತವನ್ನು ಕೋರ್ತೇನೆ. ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಸಿಂದಗಿಯ ಶಾಸಕರಾದಂತಹ ಶ್ರೀ ರಮೇಶ್ ಪೂಸ್ನೂರ್ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಶ್ರೀ ಅರುಣ್ ಶಾಪುರ್ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ. ಮೇಯರ್ ಅಂತ ನಮ್ಮ ನಗರದ ಮೇಯರ್ ಅಂತ ಶ್ರೀಮತಿ ಬಕ್ಷಿ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ನೀಲಮ್ಮ ಮೇಟಿ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ. ವಿಶೇಷ ಆಹ್ವಾನಿತರು ಸಾಹಿತಿಗಳಂತ ಶ್ರೀ ಮನು ಬಳ್ಗಾರ್ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ನಮ್ಮ ಕರ್ನಾಟಕ ರಾಜ್ಯದ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮನು ಬಳ್ಗಾರ್ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಡಾಕ್ಟರ್ ವಸುಂಧರಾ ಭೂಪತಿ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಶ್ರೀ ವಸಂತ್ ಕುಷ್ಟಗಿ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಡಾಕ್ಟರ್ ಚನ್ನಣ್ಣ ವಾಲಿಕಾರ್ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾನ್ಯ ಅಧ್ಯಕ್ಷರಾದ ಡಾಕ್ಟರ್ ಎಸ್ ಟಿ ಸಿದ್ದರಾಮಯ್ಯ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ಹುಬ್ಬಳ್ಳಿಯ ಶ್ರೀಮತಿ ಶಶಿಕಲಾ ವೀರಯ್ಯ ಸ್ವಾಮಿ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಧಾರವಾಡದ ಪ್ರೊಫೆಸರ್ ಗುರ್ಲಿಂಗ್ ಕಾಪ್ಸೆ ಅವ್ರಿಗೂ ಕೂಡ ನಾನು ಸ್ವಾಗತವನ್ನ ಕೊಡ್ತೇನೆ. ಶ್ರೀಮತಿ ಸುಕನ್ಯಾ ಧಾರವಾಡದ ಶ್ರೀಮತಿ ಸುಕನ್ಯಾ ಮಾರುತಿ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಶಿವಮೊಗ್ಗದ ಶ್ರೀ ಸವಿತಾ ನಾಗಭೂಷಣ್ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ನಮ್ಮ ಧಾರವಾಡದ ರಂಜಾನ್ ದರ್ಗಾ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಮಾನವ ಗೌರವ ಅಧ್ಯಕ್ಷರಾದಂತಹ ಡಾಕ್ಟರ್ ಚನ್ನಬಸಪ್ಪ ಅವ್ರಿಗೂ ಕೂಡ ಗುರು ಚನ್ನಬಸಪ್ಪ ಅವರು ಸ್ವಾಗತವನ್ನು ಕೋರ್ತೇನೆ. ಕಲಬುರಗಿಯ ಡಾಕ್ಟರ್ ಜಯಶ್ರೀ ಮಂಡ್ಯ ಅವ್ರಿಗೂ ಸ್ವಾಗತವನ್ನು ಕೋರ್ತೇನೆ. ಬೆಳಗಾವಿಯ ಸರ್ಜು ಕಾಟ್ಕರ್ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಅಕ್ಕ ಮಾಧವಿ, ನಾನು ಅಕ್ಕ ಮಹಾದೇವಿಯ ಒಂದು ಬೀದಿಯಲ್ಲಿ ರಸ್ತೆಯಲ್ಲಿ ಬೆಳೆದು ಬಂದಂತ ನನ್ನ ಹಳೆ ಮನೆ, ನಮ್ಮ ತಂದೆಯವ್ರ ಮನೆ ಅಕ್ಕ ಮಹಾದೇವಿ ರಸ್ತೆ ಇರುವಂತದ್ದು. ಅಕ್ಕ ಮಹಾದೇವಿ ದೇವಸ್ಥಾನ ಅಲ್ಲಿ ಆಟೋವನ್ನು ಆಡಿ ಬಂದಂತ. ಇವತ್ತು 2003ನೇ ಇಸ್ವಿಯಲ್ಲಿ
ನಮ್ಮ ಕಾಂಗ್ರೆಸ್ ಪಕ್ಷದ ಆಡಳಿತದ ಸಂದರ್ಭದಲ್ಲಿ ವಿಜಯಪುರ ಮಹಿಳಾ ವಿಶ್ವವಿದ್ಯಾಲಯ ಆರಂಭಿಸಿದಾಗ ಈ ವಿಶ್ವವಿದ್ಯಾಲಯಕ್ಕೆ ಶಂಕುಸ್ಥಾಪನೆಯನ್ನ ನೆರವೇರಿಸಿದವರು ಸಮ್ಮೇಳನದಲ್ಲಿ ಈ ಒಂದು ವಿಶ್ವವಿದ್ಯಾಲಯಕ್ಕೆ ಅಕ್ಕ ಮಹಾದೇವಿ ಹೆಸರು ನೀಡಬೇಕೆಂದು ನಾಮಕರಣ ನಿರ್ಣಯವನ್ನು ಕೈಗೊಳ್ಳಲಾಗಿತ್ತು. ಅದೇ ರೀತಿ 12ನೇ ಅಖಿಲ ಭಾರತ ಶರಣ ಸಾಹಿತ್ಯ ಸಮ್ಮೇಳನದಲ್ಲಿ ಕೂಡ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕ ಮಹಾದೇವಿ ಹೆಸರನ್ನು ತಿಳಿಸಲು ಒಮ್ಮತದಿಂದ ನಿರ್ಣಯವನ್ನು ಕೈಗೊಳ್ಳಲಾಗಿತ್ತು. ಜೂನ್ 27, 2016 ಕಂದಗಲ್ ಹನುಮಂತರಾಯ ಮಂದಿರದಲ್ಲಿ ನಡೆದಂತ ಶರಣ ಸಾಹಿತ್ಯದವರು ನಾನು ಸಂದರ್ಭದಲ್ಲಿ ಹೇಳಿದೆ, ಆ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ನಾಮಕರಣ ಮಾಡಬೇಕಾಗಿದ್ದು ತಮ್ಮೆಲ್ಲರ ಆಶಯ ಆಗಿದೆ ಅಂತೇಳಿ ಲೀಲಾವತಿ ಪ್ರಸಾದ್ ಅವರು ಅವತ್ತು ಎದ್ದು ನಿಂತು ಹೇಳಿದರು. ಎಂ ಬಿ ಪಾಟೀಲ್ ರಾಯ್ ಈ ರೀತಿ ಹೇಳಿದಂತವರು 3 ಮುಖ್ಯಮಂತ್ರಿಗಳು ಈ ರೀತಿ ಹೇಳಿ ಹೋಗಿದ್ದಾರೆ, ಮತ್ತೆ 3 ಮುಖ್ಯಮಂತ್ರಿಗಳು ಹೇಳಿ ಹೋಗಿದ್ದಾರೆ ಅಂತೇಳಿ ನಾನು ಲೀಲಾವತಿ ಆರ್ ಪ್ರಸಾದ್ ಅವರಿಗೆ ಹೇಳಿದೆ. ಆ ಕಿಡಿಯನ್ನು ಇವತ್ತು ಅವರ ವೈರಾಗ್ಯ, ಅವರ ದಾರ್ಶನಿಕ ದೃಷ್ಟಿಕೋನ, ಅದಕ್ಕೆಲ್ಲ ಅನೇಕ ಜನ ಕಾರಣ. ಅದರಲ್ಲೂ ಪ್ರಾಮುಖ್ಯವಾಗಿ ಮುಖ್ಯಮಂತ್ರಿಯವರು ಎಂ ಬಿ ಪಾಟೀಲರು ಹಾಗೂ ಇತರ ಎಲ್ಲ ಹಿರಿಯರು, ಅವರೆಲ್ಲರಿಗೆ ಧನ್ಯವಾದವನ್ನು ಅರ್ಪಿಸುವ ಅವರು ಮಾಡಿದ ಎಂಥ ಶುದ್ಧ ಜೀವನ ಅಕ್ಕ ಮಹಾದೇವಿಯ. ಅವರೇ ಹೇಳ್ತಾರೆ, ತನು ಶುದ್ಧವಾಗಿರಬೇಕು, ಮನ ಶುದ್ಧವಾಗಿರಬೇಕು. ಅವರು ಹೇಳ್ತಾರೆ, ಬೆಟ್ಟದ ಮೇಲೆ ಮನೆ ಮಾಡಿಕೊಂಡ ಬಳಿಕ ಇಂಥ ಸ್ತುತಿ ನಿಂದೆಗಳನ್ನು ಸಮದೃಷ್ಟಿಯಿಂದ ಸ್ವೀಕಾರ ಮಾಡೋದೇ ಸುಂದರವಾದ ಜೀವನ. ಇಂಥ ಕೆಲ ಅವರ ಮನಸ್ಸಿನಲ್ಲಿ ಬಿಂಬಿಸೋ ಅವರ ಜೀವನ ಅತ್ಯಂತ ಮಧುರ, ವಿದ್ಯಾಪೂರ್ಣ, ಅತ್ಯಂತ ಶುಚಿಯಾಗಬೇಕು. ಹಾಗೆ ಅವರ ಜೀವನ ಕಾರ್ಯವನ್ನು ವಿಶ್ವವಿದ್ಯಾಲಯ ಮಾಡ್ತಾರೆ. ಹೀಗೇ ಮಾಡ್ತಾ ಹೋಗಲಿ. ಈ ಅಕ್ಕ ಮಹಾದೇವಿಯ ಹೆಸರು ನಿಂತ ಬಳಿಕ ಈ ವಾತಾವರಣದಲ್ಲೆಲ್ಲ ಆಧ್ಯಾತ್ಮಿಕತೆ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ವಂದಿಸುತ್ತಾ ಇದೀಗ ಪೂಜ್ಯ ಶ್ರೀ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯವರೇ, ಅಧ್ಯಕ್ಷತೆ ವಹಿಸಿರುವಂತಹ ಶಿಕ್ಷಣ ಸಚಿವರಾದ ಬಸವರಾಜ ರಾಯರೆಡ್ಡಿಯವರೇ, ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಶ್ರೀ ಎಂ ಬಿ ಪಾಟೀಲ್ ಅವರೇ, ವೇದಿಕೆ ಮೇಲಿರುವ ಎಲ್ಲ ಸಚಿವ ಮಹಾಶಯರೇ, ಎಲ್ಲ ಶಾಸಕರೇ, ಸಂಸದರ ಇತರ ಎಲ್ಲ ಜನಪ್ರತಿನಿಧಿಗಳೇ, ವಿಜಯಪುರದ ಊರಿನ ಭೂಮಿಯಲ್ಲಿ ಬಸವಣ್ಣನಿಗೆ ಜನ್ಮ ನೀಡಿರುವಂತಹ ಇಲ್ಲಿ ಮಾತನಾಡ್ತಾ ಎಂ ಬಿ ಪಾಟೀಲ್ ಮತ್ತು ಬಸವರಾಜ ರಾಯರೆಡ್ಡಿಯವರು ಹೇಳಿದರು, ಈ ವಿಶ್ವವಿದ್ಯಾನಿಲಯಕ್ಕೆ ಹೆಸರನ್ನು ನೀಡುವಲ್ಲಿ ಇಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಾಗ ನಿರ್ಣಯ ಆಗಿತ್ತು. ಈ ಸಮ್ಮೇಳನಗಳು ಪ್ರತಿ ವರ್ಷ ನಡೆಯುತ್ತೆ. ಅದು 10 ನಿರ್ಣಯಗಳಾಗುತ್ತೆ. ಆ ನಿರ್ಣಯಗಳು ಎಲ್ಲಿರುತ್ತೆ ಅಂತಂದರೆ ಅದು ಬರೆದಂತಹ ಪುಸ್ತಕದಲ್ಲಿರುತ್ತೆ. ಬಹುಶಃ ಸರ್ಕಾರ 2 ಸಂಸ್ಥೆಗಳು ಮಾಡಿದಂತಹ ಒಂದು ನಿರ್ಣಯವನ್ನು ಹಾಗೆ ಅತ್ಯಂತ ಹೆಮ್ಮೆಯ ಸಂದರ್ಭದಲ್ಲಿ ಹೇಳಬೇಕು. ಸರ್ಕಾರ ಇದನ್ನು ತುಂಬ ಶ್ರದ್ಧೆಯಿಂದ ಅದಕ್ಕೆ 2ನೇ ಮಾತನ್ನು ಹೇಳಿದ್ದೇನೆ, ಅದನ್ನು ಸಚಿವ ಸಂಪುಟದಲ್ಲಿಟ್ಟು ನಿರ್ಣಯ ಮಾಡಿ ತಕ್ಷಣ ಇಂತಹ ವಿಶ್ವವಿದ್ಯಾನಿಲಯಕ್ಕೆ ಹೆಸರನ್ನಿಟ್ಟಿರ್ತಕ್ಕಂತಹದ್ದು ಅತ್ಯಂತ ಸೂಕ್ತವಾದಂತಹದ್ದು. ಅಕ್ಕ ವೈರಾಗ್ಯ ನಿಧಿಯಾಗಿ, ಇಡೀ ಶರಣ ಸಂಕುಲದಲ್ಲಿ ವೈರಾಗ್ಯ ನಿಧಿಯಾಗಿ ಅದಕ್ಕೆ ಒಂದು ಸಂಕೇತವಾಗಿ ವಚನಗಳಲ್ಲಿ ಅದಕ್ಕೆ ವ್ಯಾಖ್ಯಾನದ ರೂಪದಲ್ಲಿ ಅತ್ಯಂತ ಶ್ರೇಷ್ಠವಾದ ವಚನಗಳು ಯಾರು ಅಂತೇಳಿ ಅಕ್ಕನ ವಚನಗಳು ಹಾಗೆ ಅಂತ ಹೇಳ್ತಾರೆ. ಹಾಗೆ ಜ್ಞಾನದ ಸಂಕೇತವಾಗಿದ್ದಂತಹ ಇಡೀ ಶರಣ ಸಂಕುಲದಿಂದ ಗೌರವಕ್ಕೆ ಪಾತ್ರರಾದಂತಹ ವೈರಾಗ್ಯ ನಿಧಿಯಾದಂತಹ ಸಂತ ಶ್ರೇಷ್ಠರು ಬರುವಂತಹ ವಿದ್ಯಾರ್ಥಿಗಳು, ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿನಿಯರು ಕೂಡ ಅದನ್ನು ಸದಾ ನೆನಪು ಮಾಡಿಕೊಳ್ಳುವಂತಹ
ಮಾಡಬೇಕಾದಂತಹದ್ದು ತುಂಬ ಮುಖ್ಯವಾದಂತಹದ್ದು. ಅಕ್ಕನ ಒಂದು ವಚನದಲ್ಲಿ ಬರುವ ಹಾಗೆ ದೇವ ತರುವೆಲ್ಲ ನೀವೇ,